ಏಳು ಗಂಟೆ 7:15 ನಿಮಿಷ 7 ಗಂಟೆ ಆಟೋ ಮತ್ತು ಕಾರ್. ಆಟೋದವ್ರು ಡ್ರೈವರ್ ನಿಂತಿದ್ರು, ಯಾವುದೋ ಬಾಡಿಗೆ ಬಂದು ಇಯರ್ಫೋನ್ ಇಟ್ಕೊಂಡ್ರು, ಕಾಲು ಬಂತು, ಡ್ರೈವರ್ ನಿಲ್ಲಿಸ್ದ. ಕಾರಲ್ಲಿ 4 ಜನ ಲೇಡೀಸು ಜಸ್ಟ್ ಇಳಿದ್ರು, ಎಸ್ಕೇಪ್. ಅವ್ರಿಗೆ ಇಳ್ಕೊಂಡು ಹೋದ್ರು, ಆಮೇಲೆ ಮರ ಬಿತ್ತು. ಆಟೋದಲ್ಲಿ ಡ್ರೈವರ್ ಹಂಗೆ ಕೂತಿದ್ರು. ಇಲ್ಲ ಹೋಗ್ತಾ ಇದ್ರು ಅವರು. ಏನೋ ಫೋನ್ ಬಂತು, ಇಯರ್ಫೋನ್ ಆಗಿ ನಿಲ್ಸ್ಕೊಂಡ್ರು ಅಷ್ಟೇ. ಅವ್ರು ಇಲ್ಲಿ ಮರ ಅಲ್ಲಿರೋದು ಮೇಡಮ್, ಆಟೋದವ್ರು ಇಲ್ಲಿದ್ದು ಬಂದು ಬಿದ್ದೋಯ್ತು ಮರ. ಹೌದು 7:15. ಮಳೆ ಗಾಳಿ ಮರ, ದಪ್ಪ ಮರ, ಸಿಕ್ಕಾಪಟ್ಟೆ ಮರ ಇದು. ಇವರೆಲ್ಲ ಬಂದು ಎಲೆಕ್ಟ್ರಿಕ್ ಮಳೆ ಬರ್ತಾ ಇತ್ತು, ಮರ ಎಲ್ಲ ಕುಯ್ದು ಎತ್ತಬೇಕಲ್ಲ. ಮರ ಸಿಕ್ಕಾಪಟ್ಟೆ ದಪ್ಪು ಮರ, ಅದು ಮರ ಎಲ್ಲ ಕುಯ್ದು ಎತ್ತಿದ್ರು. ಫ್ಯಾಮಿಲಿ ಕಡೆ ಯಾರು ಬರಲಿಲ್ಲ. ಯಾರೋ ನೋಡಿರೋರು ಒಂದಿಬ್ರು ಬಂದಿದ್ದಾರೆ. ಅವರೆಲ್ಲ ಇಟ್ಮಡ್ಗೋರಂತೆ. ಅರ್ಧ ಗಂಟೆ ಆದ್ಮೇಲೆ ಬಂದಿದ್ದಾರೆ ಅಷ್ಟೇ. ನಾನು ಗೋವಿಂದರಾಜ್ ಅಂತ, ಬಿಜೆಪಿ ಸಕ್ರಿಯ ಕಾರ್ಯಕರ್ತ. ಅಂದ್ರೆ ಜಸ್ಟ್ ನಾವು ಕಾರ್ ಇಳಿದ್ಬಿಟ್ಟು ನಮ್ದು ಕ್ಯಾಟ್ರಿಂಗ್ ಹಂಗೋಯ್ತು. ಬರೋಷ್ಟೊಳಗೆ ಪಟ್ಟಂತ ಬೀಳ್ತು ಅಂತ. ಜಸ್ಟ್ ನಮ್ಮ ಕಾರಲ್ಲಿ ಮೂವ್ ಆಗಬೇಕಿತ್ತು ಯಪ್ಪ. ಹಂಗಾಗಿ ನಮ್ಗೆ ಅಯ್ಯೋ ಬರೆದಿಕೊಂಡೆ. ನಮ್ಮ ಹುಡುಗರೆಲ್ಲ ಫೋನ್ ಮಾಡಿದ್ರು, ಏನಾಯ್ತು, ಏನಿಲ್ಲ ಕಣ, ಏನು ನಮ್ಗೆ ಸೇಫ್ಟಿ ಅಂತ ಅಂದ್ಬಿಟ್ಟು. ನಾವಿಲ್ಲೇ ಸರ್, ಇಲ್ಲೇ ಹಳೇದು ನೋಡಿ, ಹಳೇದು ಅಂದ್ರೆ ಮಳೆ ಬಿದ್ದಾಗ ಅದು ತೂಕ ಆಗಿ ಬಿದ್ದಿರೋದು, ಅದು ಆ ಥರದಲ್ಲಿ ಹಳೆ ಮರ. ಇಲ್ಲ ನಿಂತಿದ್ದ ಸ್ಟಾರ್ಟ್ ಅಲ್ಲಿ. ಅಂದ್ರೆ ಜಸ್ಟ್ ಇನ್ನೊಂದು 2 ನಿಮಿಷ ಮುಂಚೆ ಆಗಿದ್ರೆ ಕಾರಲ್ಲಿ 4 ಜನ ಇದಾಗಿರೋದು. ನಾಗರಾಜ್ ಅಂತೇಳಿ. ಹಳೆ ಮರಗಳನ್ನ ಕಟ್ ಮಾಡಕ್ ಹೇಳಿ, ಗೌರ್ಮೆಂಟ್ ಸ್ವಲ್ಪ ಆರ್ಡರ್ ಮಾಡಕ್ ಹೇಳಿ. ಎಲ್ಲ ಒಣಗೋಗಿದೆ. ಲೋಕಲ್ ಮೇಡಮ್ ಅವರೇ ತಗೊಳ್ಳೋರು ಯಾರಿದ್ದಾರೆ? ಹಳೆ ಮರಗಳು ಚೆಕ್ ಮಾಡ್ಬಿಟ್ಟು ಸ್ವಲ್ಪ ಕಟ್ ಮಾಡಕ್ ಹೇಳಿ. ಎಲ್ಲ ಅಮಾಯಕರೆಲ್ಲ ಸಾಯಿಸ್ತಾರೆ ಎಲ್ಲ. ಸ್ವಲ್ಪ ದಯವಿಟ್ಟು ನಾವು ಇಲ್ಲೇ ಹೂವು ಮಾರೋದು. ಈ ಮಳೆ ಬೀಳೋವಾಗ ನಾವು ಜೋರ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಅಲ್ಲ ಹೂವು ಕಟ್ತಾ ಕೂತಿದ್ದೆ. ಇಲ್ಲಿ ಈಗ ಆಟೋ ಪಕ್ಕದಲ್ಲಿ ಒಂದು ಕಾರ್ ಇತ್ತು. ಆ ಕಾರ್ ಪಕ್ಕದಲ್ಲಿ ಇನ್ನೊಂದು ಆಟೋ ಇತ್ತು. ಅವ್ರು 1 ಸೆಕೆಂಡು ಆಟೋ ಟರ್ನ್ ಮಾಡ್ಕೊಂಡು ಗ್ಯಾಸ್ ಬಂಕ್ ಹತ್ರ ಬಂತು. ಗ್ಯಾಸ್ ಬಂಕ್ ಹತ್ರ ಬಂದ ತಕ್ಷಣ ಈ ಆಟೋ ಮೇಲೆ ಬಿತ್ತು. ಕಾರ್ಗೆ ಟಚ್ ಆಗಿಲ್ಲ. ಆಟೋದಲ್ಲಿ ಒಬ್ರು ಇದ್ದಾರೆ ಅನ್ನೋದು ಕೂಡ ಕಾಣಿಸಿರ್ಲಿಲ್ಲ. ಕಾರ್ ಅಡ್ಡ ಇದ್ದಿದ್ರಿಂದ ಆಟೋ ಕಾಣಿಸಿಲ್ಲ. ತಿರ್ಗಾ ನಾವೆಲ್ಲ ಬಂದು ಒಳಗಡೆ ನೋಡಿದಾಗ ಅವ್ರು ಏನು ಮಾಡಿದ್ರು, ಹಿಂಗೆ ತಟ್ಬಿಟ್ಟು ಹಿಂಗೆ ಮಾಡಿದ್ವಿ. ಅವಾಗ ಒಂಚೂರು ಕಂಡುಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಟ್ರು. ಅವ್ರಿಗೆ ಬಾಡಿ ಫುಲ್ಲು ಹೊಟ್ಟೆಯಿಂದ ಕೆಳಗಡೆ ಭಾಗ ಫುಲ್ಲು ಅಪಚ್ಚಾಗಿತ್ತು. ಮರ ಕಟ್ ಮಾಡೋದಕ್ಕೂ ತುಂಬ ಕಂಪ್ಲೇಂಟ್ ಮಾಡಿದ್ವಿ. ಸೊ ಅದು ಮಾಡಿರಲಿಲ್ಲ. ಅದು ಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇತ್ತು ಮರ ಕಟ್ ಮಾಡೋದಕ್ಕೆ. ಆಮೇಲೆ ಇವಾಗ ಇದು ಆಗಿದ್ದು ಇನ್ಸಿಡೆಂಟ್ ಇವಾಗ ನಡೆದಿದ್ದು 1 ಸೆಕೆಂಡು. ಆ ಯಪ್ಪ ಇರೋದು ಕೂಡ ಗೊತ್ತಿಲ್ಲ. ಅವ್ರ ಆಟೋದಲ್ಲೂ ಕೂಡ ನಾವು ಮಾರ್ಕೆಟ್ಗೆಲ್ಲ ಹೋಗ್ತಾ ಇದ್ವಿ. ನೋಡಿದ್ದೀನಿ ಆ ಯಪ್ಪನ ನೋಡಿದ ತಕ್ಷಣ 1 ಸೆಕೆಂಡ್ ಹಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ ನನಗೆ. ಇಲ್ಲ ಉಸಿರು ಆ ಸೆಕೆಂಡ್ ಉಸಿರಾಡ್ತಾ ಇದ್ದಿದ್ದು. 1 ಸೆಕೆಂಡ್ ನಾವು ಹಿಂಗೆ ತಟ್ಬಿಟ್ಟು ಹಿಂಗೆ ಎಬ್ಬಿಸಿದ್ವಿ. ಅವಾಗ ಕಣ್ಣು ಹಿಂಗೆ ಬಿಟ್ಟು ಮತ್ತೆ ಕ್ಲೋಸ್ ಮಾಡ್ಬಿಟ್ಟು ಅಷ್ಟೇ. ಅದು ಅವಾಗ ತುಂಬಾ ಮಳೆ ಗಾಳಿ. ಆ ಮಳೆ ನೆನ್ಕೊಂಡೆ ನಾವು ನೋಡಿದ್ವಿ ಅಲ್ಲಿ. ನಾವು ಹಿಂದೆಗಡೆ ಹೂವು ಕಟ್ತಾ ಕೂತಿದ್ದೆ ಆ ಮಳೆ ಬರೋ ಟೈಮಲ್ಲಿ. ಆ ಸೆಕೆಂಡಲ್ಲಿ ಆ ಮರ ಬಿದ್ದ ತಕ್ಷಣನೇ ಆ ಯಪ್ಪ ಬಾಡಿ ಹೊಟ್ಟೆ ಭಾಗದಿಂದ ಕೆಳಗಡೆ ಆ ದೊಡ್ಡ ಮರ ಬಿತ್ತು. ರಂಬೆ ಬಂದು ಈ ಕತ್ತತ್ರ ಬಿದ್ದ ತಕ್ಷಣ ಫುಲ್ ಅಪ್ಪಚ್ಚಿ ಆಗೋಯ್ತು. ಆ ಸೆಕೆಂಡಲ್ಲಿ ಕಾಲ್ ಬಂತು ಅವ್ರಿಗೆ. ಈ ಮರ ಬೀಳೋ ಟೈಮಲ್ಲಿ ಕಾಲ್ ಬಂದಿದೆ. ಇಯರ್ಫೋನ್ ಹಾಕಿರೋದ್ರಿಂದ ಆ ಮರ ಸೌಂಡ್ ಕೇಳಿಸಿಲ್ಲ ಅವ್ರಿಗೆ. ಈ ಮಳೆ ಸೌಂಡ್ಗೆ ಆ ಮರ ಸೌಂಡು ಕೇಳಿಸಿದ್ರೆ ಅವ್ರಿಗೆ ಇಲ್ಲ ಅವರು ವಿದ್ಯಾಪೀಠ ಸರ್ಕಲ್ ಇಂದ ಭುವನೇಶ್ವರಿ ನಗರಕ್ಕೆ ಹೋಗೋದಕ್ಕೆ ಅಂತ ಬಂದ್ರು. ಮಳೆ ಜೋರಾಗಿ ಬರ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ನಿಲ್ಸಿದ್ರು. ಈ ವಿಷಯ ಗೊತ್ತಾಗಿದ್ದು ಈ ಹುಡುಗರನ್ನ ಡ್ರಾಪ್ ಪಿಕಪ್ ಮಾಡ್ತಾರೆ ಆಟೋದವರು. ಮತ್ತೆ ನಾವು ಅದಕ್ಕೆ ಮುಂಚೆ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಲೋಕಲ್ ಆಗಿ ಬರ್ತಾ ಇಲ್ಲೇ ಇರೋದವರು ಈ ಸರೌಂಡಿಂಗ್ ಅಲ್ಲೇ. ಸೊ ನಾವು ಮಾರ್ಕೆಟ್ಗೆ ಹೋದಾಗೆಲ್ಲ ಬರ್ತಾರೆ. ನನ್ನ ಹೆಸರು ಮಂಗಳ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.